ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸೆಕೆಂಡ್ PU ಇಂಗ್ಲೀಷ್ ಸಿಲೆಬಸ್ ವೆನ್ ಯು ಆರ್ ಓಲ್ಡ್ ಎಂಬ ಪದ್ಯವನ್ನು ಅರ್ಥ ಮಾಡ್ಕೊಳ್ಳೋಣ. ಇದು ಬಂದು ಒಂದು ಲವ್ ಪೋಯಮ್ ಆಗಿದೆ. ಇದು ಯಾವಾಗ ಅಂದರೆ ಏಜ್ ಆಗಿರೋರಿಗೆ ನಾವಿವಾಗ ಒಂದು ಬ್ಯೂಟಿಫುಲ್ ಲೇಡಿ ಇದ್ದಾರೆ, ಅವ್ರಿಗೆ ನಾವು ಡೈರೆಕ್ಟಾಗಿ ಪ್ರಪೋಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ತುಂಬ ಫೇಕ್ ಲವ್ ಎಲ್ಲ ಬಂದಿದೆಯಲ್ಲ, ಹಂಗಾಗಿ ಇವಾಗ ನೀನು ಬ್ಯೂಟಿಗೋಸ್ಕರ ಲವ್ ಮಾಡೋರು ತುಂಬ ಜನ ಇದ್ದಾರೆ. ಹಂಗಾಗಿ ಇಲ್ಲಿ ನಾನು ನಿನ್ನ ಪ್ರಾಮಾಣಿಕವಾಗಿ ಲವ್ ಮಾಡ್ತಾಯಿದ್ದೀನಿ ಅಂತ ಅವನು ಕವಿ ಡೈರೆಕ್ಟಾಗಿ ಅವ್ರಿಗೆ ಹೇಳೋಕ್ಕಾಗದೆ ಅವ್ರ ಮನಸ್ಸಲ್ಲೇ ಇಟ್ಕೊಂಡು ಅವರು ಆ ಬ್ಯೂಟಿಫುಲ್ ಲೇಡಿಗೋಸ್ಕರ ಬರೆದಿರೋವಂಥ ಪೊಯಮ್ ಇದು. ಬನ್ನಿ ಇದನ್ನು ಅರ್ಥ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಈ ಪೊಯಮ್ನ ಬರೆದಿರೋದು WB ಯೇಟ್ಸ್ ಅಂತ. WB ಯೇಟ್ಸ್ ಅಂದರೆ ವಿಲಿಯಂ ಬಟ್ಲರ್ ಯೇಟ್ಸ್. ಇವ್ರು ಶಾರ್ಟ್ ಫಾರ್ಮ್ ಆಗಿ WB ಯೇಟ್ಸ್ ಅಂತ ಮಾತ್ರ ಕರೀತಾರೆ. He was born on 13 June 1865 in Sandymount in Ireland, and he was died in 73 age in 28 January 1939. He was awarded in Nobel Prize in Literature in 1923. ಈಗ ನಾವು ಸ್ಟ್ಯಾನ್ಸಾ ವೈಸ್ ಅರ್ಥ ಮಾಡ್ಕೊಳ್ಳೋಣ. When you are old and grey and full of sleep and nodding by the fire, take down this book and slowly read and dream of the soft look your eyes had once and of their shadows deeps. ಇಲ್ಲಿ ಯು ಅಂದರೆ ಪ್ರಿಯತಮೆ. ನಿನಗೆ ತುಂಬ ವಯಸ್ಸಾದ ಸಂದರ್ಭದಲ್ಲಿ ತಲೆ ಕೂದಲು ಎಲ್ಲ ಗ್ರೇ ಕಲರ್ ಆಗಿ ನೀನು ನಿದ್ದೆ ಮಂಪರಿಯಲ್ಲಿರುವಾಗ ನಿನ್ನ ಮನಸ್ಸು ಅಷ್ಟು ಆಲೋಚನೆಗಳೊಂದಿರುವುದಿಲ್ಲ. ಆಗ ನೀನು ಬೆಂಕಿಯ ಮುಂದೆ ಚಳಿ ಕಾಯಿಸುವಾಗ ಆ ಒಂದು ಸಂದರ್ಭದಲ್ಲಿ ನನ್ನ ಪುಸ್ತಕಗಳನ್ನು ತೆಗೆದು ನಿಧಾನವಾಗಿ ಓದುತ್ತಾ ಹೋಗು. ಮತ್ತು ನೀನು ಎಂಗೇಜಲ್ಲಿ ಯಾವ ಥರ ಎಂಜಾಯ್ ಮಾಡ್ತಾಯಿದ್ದೆ, ಸುಮಧುರವಾಗಿದ್ದೆ, ನಿನ್ನ ಕಣ್ಣುಗಳು ನೆನಪು ಮಾಡಿಕೊ. ಆದರೆ ಈಗ ನಿನ್ನ ಕಣ್ಣುಗಳ ಸುತ್ತ ಡಾರ್ಕ್ ಸರ್ಕಲ್ಸ್ ಬಂದಿದೆ. ಆದರೆ ನೀನು ಎಂಗೇಜಲ್ಲಿ ಇರಬೇಕಿದ್ರೆ ನಿನ್ನ ಕಣ್ಣು ಎಷ್ಟು ಸುಂದರ ಆಕರ್ಷಣೆಯಾಗಿದೆ ಎಂದು ಹೇಳ್ತಿದ್ದಾರೆ. ಏಜ್ ಆದಮೇಲೆ ಎಲ್ಲರಿಗೂ ಚಳಿ ಮನೆಯಲ್ಲಿದ್ದು ಬೋರಾಗಿ ಚಳಿ ಕಾಯಿಸ್ಕೊಳ್ಳೋದು, ಒಬ್ಬೊಬ್ಬರೇ ಇರೋದು, ಇದೆಲ್ಲ ಸರ್ವೇ ಸಾಮಾನ್ಯ ಆಗಿದೆ. ಹಾಗಾಗಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಆಲೋಚನೆ ಮಾಡೋದಕ್ಕಿಂತ ಆ ಸಂದರ್ಭದಲ್ಲಿ ನಾನು ಬರೆದಿರೋವಂಥ ಪುಸ್ತಕಗಳನ್ನು ಓದು. ನೀನು ಎಂಗೇಜಲ್ಲಿ ಇರಬೇಕಾದ್ರೆ ನಿನ್ನ ಕಣ್ಣು ಎಷ್ಟು ಸುಂದರವಾಗಿ ಆಕರ್ಷಣೀಯಕರವಾಗಿತ್ತು. ಆದರೆ ಈಗ ನಿನ್ನ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ಸ್ ಬಂದಿದೆ. ಹೀಗಿರಬೇಕಾದ್ರೆ ಎಷ್ಟು ಸುಂದರ ಆಕರ್ಷಣೀಯವಾಗಿದ್ದ ನೀನು ಏಜ್ ಆಗ್ತಾ ಒಬ್ಬಂಟಿಯಾಗಿ ಇರ್ತೀಯ ನೀನು ಅಂತ ಕವಿ ಇಲ್ಲಿ ಮೊದಲನೇ ಸ್ಟ್ಯಾನ್ಸಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಆಲೋಚನೆ ಮಾಡಿ ಕವಿ ಹೇಳಿರಬಾರ್ದು ಈ ಮಾತವ್ರಿಗೆ. How many loved your moments of glad grace and loved your beauty with love falls of true. But one man loved the pilgrim soul in you and loved the sorrows of your changing face. ಅಂದರೆ ಎಷ್ಟು ಜನಗಳು ನಿನ್ನ ಸೌಂದರ್ಯವನ್ನು ನೋಡಿ, ಅದೇ ನಿನ್ನ ರೂಪ, ನಿನ್ನ ಅಂದ ಚಂದ ನೋಡಿ ಪ್ರೀತಿಸ್ತಾ ಇದ್ರು, ನಿನ್ನ ಗುಣಗಳನ್ನು ನೋಡಿ ಅಲ್ಲ. ಯಾಕಂದರೆ ಇದು ಸೌಂದರ್ಯ ಮಾತ್ರ ಅಂದ ಚಂದ ಅಂದ್ಕೊಂಡು ಪ್ರೀತಿ ನಿನ್ನ ಆಳ್ವಾಗ ನೀನು ಪ್ರೀತಿ ಮಾಡ್ತೀಯ ಇಲ್ಲ ಅಂತ ನೋಡಿ ಯಾರೂ ನಿನ್ನ ಪ್ರೀತಿಸಿಲ್ಲ. ನಿನ್ನ ಸೌಂದರ್ಯವನ್ನು ಪ್ರೀತಿಸಿ ಆ ಪ್ರೀತಿ ಸತ್ಯ ಸುಳ್ಳು ಯಾರೂ ಯೋಚನೆ ಮಾಡೋದಿಲ್ಲ. ಯಾಕಂದರೆ ನೀನು ಸೌಂದರ್ಯಕ್ಕೋಸ್ಕರ ಅವರು ನಿನ್ನನ್ನು ಪ್ರೀತಿ ಮಾಡ್ತಾ ಇರೋದು. ಆದರೆ ಒಬ್ಬ ವ್ಯಕ್ತಿ ಮಾತ್ರ ನಿನ್ನ ನೈಜ ವ್ಯಕ್ತಿಯನ್ನು ನೋಡಿ ಪ್ರೀತಿಸಿದ್ದಾರೆ, ಅದು ಬೇರೆ ಯಾರೂ ಅಲ್ಲ, ಯೇಟ್ಸ್ ಅವರೇ. ಅಂದರೆ ಪೊಯೆಟ್ ಅವಳು ಒಂದು ಬ್ಯೂಟಿ ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದಾಗ ಯಾವ ಥರ ಇರ್ತೇವೆ ಮತ್ತು ನಾವು ಏಜ್ ಆದಮೇಲೆ ಯಾವ ಥರ ಇರ್ತೀವಿ ಅದನ್ನು ಯಾವುದೂ ನೋಡಿ ಅವ್ರ ಪ್ರೀತಿನ ಸೌಂದರ್ಯನ ನೋಡಿ ಅವರು ಪ್ರೀತಿಸಿಲ್ಲ, ನಿನ್ನ ಗುಣ ಮನಸ್ಸು ನಡತೆನ ನೋಡಿ ಅವರು ಪ್ರೀತಿಸಿರೋದು. ವಯಸ್ಸಾದಂಗೆ ಎಲ್ಲವೂ ಮಾಸಿ ಹೋಗುತ್ತೆ. ಜೀವನದಲ್ಲಿ ಎಲ್ಲರಿಗೂ ದುಃಖ ಕಷ್ಟಗಳು ಬಂದಿರುತ್ತೆ, ಅದೇ ಥರ ಅವಳಿಗೂ ಬಂದಿರುತ್ತೆ. ಅದನ್ನು ಮಾತ್ರ ಯಾರೂ ಯೋಚನೆ ಮಾಡೋದಿಲ್ಲ. ಅವಳಿಗೂ ವಯಸ್ಸಾಗಿದೆ, ಅವಳ ಸೌಂದರ್ಯ ಮೊದಲಿನ ಥರ ಇಲ್ಲ, ಅವಳ ರೂಪ ದಿನದಂತೆ ಕಳೆದು ಹೋಗ್ತಾ ಇದೆ. ಆದರೆ ಕವಿ ಹೇಳ್ತಾ ಇದ್ದಾರೆ ಇಲ್ಲಿ, ನಾನು ನಿನ್ನ ಪ್ರೀತಿಸಿದ್ದು ನಿನ್ನ ಸೌಂದರ್ಯವನ್ನಲ್ಲ, ನೀನು ಹೇಗೆ ಇದ್ದರೂ ನಿನ್ನನ್ನು ಪ್ರೀತಿಸ್ತಾನೆ ಇರ್ತೀನಿ. ನೀನು ಹೆಂಗೆ ಇದ್ರೂ ಯಾವುದೇ ಥರ ಇದ್ರೂ ನಾನು ನಿನ್ನ
ಮನಸ್ಸಿಂದ ಪ್ರೀತಿಸಿದ್ದೀನಿ, ನಿನ್ನ ಸೌಂದರ್ಯನ ನೋಡಿ ಪ್ರೀತಿಸಿಲ್ಲ ನಾನು. ಹಂಗಾಗಿ ನಾನು ಟ್ರೂ ಲವ್ ಮಾಡ್ತಾ ಇದ್ದೀನಿ. ಆದರೆ ನಿನಗೆ ಹೇಳೋಕ್ಕೆ ಎಕ್ಸ್ಪ್ರೆಸ್ ಮಾಡಿ ನಾನು ಹೇಳೋದಿಲ್ಲ, ಯಾಕಂದರೆ ಇಲ್ಲಿ ನಿನ್ನ ಸೌಂದರ್ಯನ ನೋಡಿ ತುಂಬ ಜನ ಪ್ರೀತಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಆ ಪ್ರೀತಿನ ನಿನಗೂ ಹೇಳಿದೆ, ನನ್ನಲ್ಲೇ ಇದ್ದು ನಾನು ನಿನ್ನ ನಿಜವಾದ ಸ್ವರೂಪವನ್ನು ನೋಡಿ ನಿನ್ನನ್ನು ನಾನು ಪ್ರೀತಿಸಿರೋದು ಅಂತ ಕವಿಗಳು ಈ ಸ್ಟ್ಯಾನ್ಸಾದಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಬೆಂಡಿಂಗ್ ಡೌನ್ ಬಿಸೈಡ್ ದ ಗ್ಲೋಯಿಂಗ್ ಬಾರ್ಸ್ murmur a little sadly how love fled and paced upon the mountains overhead and hid his face amid crowd of stars. ಅಂದರೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಇವರಿಗೆ ವಯಸ್ಸಾಗಿರುವ ಸಂದರ್ಭದಲ್ಲಿ ಚಳಿ ಕಾಯಿಸ್ಕೊಳ್ತಾ ಬೆಂಕಿ ಮುಂದೆ ಕೂತಿರ್ತಾರಲ್ಲ, ಆ ಬೆಂಕಿಯ ಕೆಂಡಗಳು ಅಂದರೆ ಕಬ್ಬಿಣದ ಸರಳುಗಳು. ಇವಾಗ ನಾವು ಬೆಂಕಿ ಎಲ್ಲ ಚೆನ್ನಾಗಿ ಕಾದಿದ್ದಾದ್ಮೇಲೆ ಅದರಲ್ಲಿ ಕೆಂಡ ಯಾವ ಥರ ಪಳಪಳ ಅಂತ ಹೊಡಿತಾ ಇರುತ್ತೋ ಆ ಹೊಳೆಯುತ್ತಿರುವ ಸಂದರ್ಭದಲ್ಲಿ ಆಗ ನಿನಗೆ ವಯಸ್ಸಾಗಿರುವ ಮುದುಕಿ ಆಗಿರ್ತೀಯಲ್ಲ, ಆಗ ನೀನು ಗೊಣಗುತ್ತಾ ಬೇಸರದಿಂದ ಇರ್ತೀಯ. ಪ್ರೀತಿ ಯಾವ ರೀತಿ ಮರೆಯಾಯಿತು ಅಲ್ಲ, ನನ್ನನ್ನು ಪ್ರೀತಿಸುವವರು ನನ್ನಿಂದ ದೂರ ಆಗಿಬಿಟ್ರಲ್ಲ ಅಂತ ನೀನು ಗೊಣಕ್ಕೊಂಡು ಯಾವ ರೀತಿ ಆ ಬೆಂಕಿ ಕೆಂಡ ಯಾವ ಥರ ಪಳಪಳ ಅಂತ ಹೊಡಿತಾ ಇರ್ತೈತೋ ಆ ಥರ ನೀನು ಗೊಣಕ್ಕೊಂಡು ಬೆಂಕಿ ಕೆಂಡದ ಮುಂದೆ ಕೂತಿರ್ತೀಯಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಸೌಂದರ್ಯ ಇದ್ದವಾಗ ಪ್ರೀತಿಸ್ತಾ ಇದ್ದಂತಹ ಜನಗಳು ಎಲ್ಲರೂ ನಿನ್ನ ಸೌಂದರ್ಯ ಎಲ್ಲ ಸ್ವಲ್ಪ ಏಜ್ ಆಗ್ತಾ ಸೌಂದರ್ಯ ಎಲ್ಲ ಕಡಿಮೆ ಆಗ್ತಾ ಇದ್ದ ಕಾರಣ ನಿನ್ನ ಜೊತೆಲಿದ್ದವನ್ನೆಲ್ಲ ಬಿಟ್ಟು ಮೌಂಟೇನ್ಸಿಂದ ಆಚೆ ಹೋಗ್ತಾರೆ. ಆದರೆ ನಿನ್ನ ಸೌಂದರ್ಯ ಇದ್ದ ಕಾರಣ ಮಾತ್ರ ಅವ್ರು ನಿನ್ನ ಜೊತೆಲಿದ್ದರು. ಅವ್ರ ಮನಸ್ಫೂರ್ತಿಯಾಗಿ ನಿನ್ನ ಪ್ರೀತಿಸಿ ನಿನ್ನ ಜೊತೆಯಲ್ಲಿ ಇರ್ತಾ ಇದ್ದಿಲ್ಲ. ಹಂಗಾಗಿ ಇವಾಗ ನಿನ್ನ ಸೌಂದರ್ಯ ಹಾಳಾಗಿದೆ. ಅದಕ್ಕೆ ಕಾರಣ ಎಲ್ಲರೂ ನಿನ್ನ ಬಿಟ್ಟು ನಿನ್ನಿಂದ ದೂರ ಹೋಗಿದ್ದಾರೆ. ಆಕಾಶದಲ್ಲಿ ಏನು ಸ್ಟಾರ್ಸ್ ಇರ್ತವೋ ಅದು ಏನಾದರೂ ಮಳೆ ಬಿದ್ದರೆ ಸ್ಟಾರ್ಸ್ ಬರೋದಿಲ್ಲ. ಆ ಥರ ಇವಾಗ ಆಕಾಶದಲ್ಲಿ ಸ್ಟಾರ್ಸ್ ಇದ್ದಂಗೆ ನಿನ್ನಿಂದ ಸೌಂದರ್ಯ ಇದ್ದ ನಿನ್ನಿಂದಗಡೆ ಎಲ್ಲ ಇದ್ದರು. ನಿನ್ನ ಸೌಂದರ್ಯ ಮರೆಯಾಗಿರೋದ ಕಾರಣ ನಿನ್ನಿಂದ ಇದ್ದ ಜನಗಳು ಎಲ್ಲರೂ ಮರೆಯಾಗಿ ಸ್ಟಾರ್ಸ್ ಎಲ್ಲ ಮುಚ್ಕೊಂಡಿರೋ ಥರ ಅವರು ಮಾಯವಾಗಿ ಹೋಗಿದ್ದಾರೆ. ನಿನ್ನ ಜೊತೆಲಿಲ್ಲ ಇವಾಗ. ಆದ ಕಾರಣ ನಿನ್ನ ಸೌಂದರ್ಯದಿಂದ ಪ್ರೀತಿಸಿಲ್ಲ ನಾನು. ಅದರಿಂದ ನೀನು ಹೆಂಗಿದ್ರು, ನಿನ್ನ ವಯಸ್ಸಾಗಿದ್ರು, ನಿನ್ನ ಅಣ್ಣನ ಮುದುಕಿ ಆಗಿದ್ರು, ನಿನ್ನ ಸೌಂದರ್ಯ ಮಾಸೋದ್ರು ನಾನು ನಿನ್ನ ಪ್ರೀತಿಸ್ತಾನೆ ಇರ್ತೀನಿ ಎಂದು ಕವಿ ಹೇಳ್ತಾ ಇದ್ದಾರೆ. ನಿನ್ನ ಸೌಂದರ್ಯನ ಸೌಂದರ್ಯ ಇದ್ದ ಜನ ಇವಾಗ ನಿನ್ನ ಸೌಂದರ್ಯ ಹಾಳಾಗಿತ್ತು. ನಿನ್ನ ವಯಸ್ಸಾದ ತಕ್ಷಣ ಯಾರೂ ನಿನ್ನ ಜೊತೆಲಿಲ್ಲ. ಆ ಟೈಮಲ್ಲೂ ಸಹ ನಾನು ನಿನ್ನ ಜೊತೆಲಿ ಇರ್ತೀನಿ ಅಂತ ಕವಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕವಿ ಯಾಕೆ ಹೇಳ್ತಾ ಇದ್ದಾರೆ? ನನ್ನ ಪ್ರೀತಿ ಈಗಲಾದರೂ ಅರ್ಥ ಮಾಡ್ಕೊಳ್ತಾಳೆ, ನನ್ನನ್ನು ಪ್ರೀತಿಸಬಹುದು ಎಂದು ನಂಬಿಕೆಯಿಂದ ಈ ಪುಸ್ತಕದಲ್ಲಿ ಬರಿತಾ ಇದ್ದೀನಿ. ನನ್ನ ಸೌಂದರ್ಯನ ನೋಡಿ ಪ್ರೀತಿ ಮಾಡಿಲ್ಲ. ನಿನ್ನ ಜೊತೆಲಿ ಇದ್ದಂಥ ಜನಗಳು ನಿನ್ನ ಸೌಂದರ್ಯ ಮಾಸಿ ಹೋದ ತಕ್ಷಣ ಎಲ್ಲ ದೂರ ಆಗಿದ್ದಾರೆ. ನಾನು ಆ ಥರ ಮಾಡೋದಿಲ್ಲ. ನನ್ನ ಪ್ರೀತಿ ನೈಜವಾದದ್ದು, ಪ್ರಾಮಾಣಿಕವಾದದ್ದು. ಈಗಲಾದರೂ ನಿನ್ನ ಅಣ್ಣನ ಮುದುಕಿ ಆದಾಗ ಬೆಂಕಿ ಕೆಂಡದ ಮುಂದೆ ಕೂತಿ ಪುಸ್ತಕವನ್ನು ಓದಬೇಕಾದ್ರೆ ನನ್ನ ಪ್ರೀತಿ ಅರ್ಥ ಆಗಲಿ ಅಂತ ನಾನು ಈ ಪುಸ್ತಕದಲ್ಲಿ ಪೊಯಮ್ ಬರೆದಿರೋದು. ಇದನ್ನಾದರೂ ನೋಡಿ ಅರ್ಥ ಮಾಡ್ಕೊ, ನಾನು ಯಾವ ಥರ ಪ್ರೀತಿ ಮಾಡಿದ್ದೀನಿ ನಿನ್ನನ್ನು ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಬಂದು ವೆನ್ ಯುವರ್ ಓಲ್ಡ್ನ ಅರ್ಥ ಆಗಿದೆ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ.